ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಯಮ್ಮಿ ಆಗಿರುವಂತ ಮತ್ತೆ ತುಂಬಾನೇ ಸುಲಭವಾಗಿರುವಂತ ಪರಾಟ ರೆಸಿಪಿನ ಹೇಳ್ಕೊಡ್ತೀನಿ. ಪರಾಟ ಅಂದಿದ ತಕ್ಷಣ ನಮಗ್ ನೆನಪಿಗೆ ಬರೋದು ಪನ್ನೀರ್ ಪರಾಟ, ಆಲೂ ಪರಾಟ ಅಥವಾ ಗೋಬಿ ಪರಾಟ. ಇವತ್ ನಾನು ಕೀಮಾ ಪರಾಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಈಗ ಒಂದು ಪ್ಯಾನ್ ಅಲ್ಲಿ ಎಣ್ಣೆನ ಬೆಚ್ಚಗ್ ಮಾಡಿ ಇದಕ್ಕೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಚೆನ್ನಾಗಿ ಗಮ್ಮನ್ನವರೆಗೂ ಹುರ್ಕೊಬೇಕು. ಹುರ್ಕೊಂಡಾದ್ಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ ಹಸಿಮೆಣಸಿನ್ಕಾಯಿ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಈ ತರ ಹುರ್ಕೊಳ್ಳೋದ್ರಿಂದ ಹಸಿಮೆಣಸಿನ್ಕಾಯಿ ಖಾರ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕೊಂಡು 2 ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಎಷ್ಟು ಸಣ್ಣ ಇದ್ರೆ ಅಷ್ಟು ಒಳ್ಳೇದು. ಈಗ ಈರುಳ್ಳಿ ಎಲ್ಲ ಬಾಡಿದೆ. ಇದಕ್ಕೆ ನಾನೀಗ ಕೀಮಾನ ಹಾಕ್ತಾ ಇದ್ದೀನಿ. ಇದು ಚಿಕನ್ ಕೀಮಾ. ನೀವ್ ಬೇಕಾದ್ರೆ ಲ್ಯಾಂಬೋ ಅಥವಾ ಪೋರ್ಕ್ ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಕೀಮಾನ ಹಾಕದ್ಮೇಲೆ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಅದನ್ನ ಚೆನ್ನಾಗಿ ಬ್ರೇಕ್ ಮಾಡ್ಬೇಕು. ಚೆನ್ನಾಗಿ ಪುಡಿ ಪುಡಿ ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಹೋಗ್ಬೇಕು. ಇಲ್ಲ ಅಂದ್ರೆ ಇದು ಒಂದು ದೊಡ್ಡ ಕೈಮಾ ಉಂಡೆ ಆಗ್ಬಿಡತ್ತೆ. ಅದಕ್ಕೆ ಮಿಕ್ಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಮಿಕ್ಸ್ ಎಲ್ಲ ಆದ್ಮೇಲೆ ಇದನ್ನ ಕವರ್ ಮಾಡಿ ಕುಕ್ ಮಾಡ್ಬೇಕು. ಮೀಡಿಯಂ ಹೀಟ್ ಅಲ್ಲಿ ಒಂದ್ 5 ನಿಮಿಷ ಕುಕ್ ಮಾಡಿದ್ರೆ ಸಾಕು. ಆಮೇಲೆ ಮುಚ್ಚಳ ತೆಗೆದು ಮತ್ತೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಮತ್ತೆ ಏನಾದ್ರೂ ಅದ್ರಲ್ಲಿ ದೊಡ್ಡ ದೊಡ್ಡ ಪೀಸಸ್ ಏನಾದ್ರೂ ಇದ್ರೆ ಅದನ್ನ ಸಹ ಚೆನ್ನಾಗಿ ಬ್ರೇಕ್ ಮಾಡಿ ರೆಡಿ ಮಾಡ್ಕೋಬೇಕು. ನೋಡಿ ಈ ತರ ಎಲ್ಲ ರೆಡಿ ಆದ್ಮೇಲೆ ಇದಕ್ಕೆ ಉಪ್ಪು, ಕೊರಿಯಂಡರ್ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಕ್ಯುಮಿನ್ ಪೌಡರ್, ಮ್ಯಾಂಗೋ ಪೌಡರ್, ಆಮ್ಚೂರ್ ಅಂತಾರಲ್ಲ ಅದು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನೀಗ ಹಾಕ್ತಾ ಇರೋ ಮಸಾಲೆಗಿಂತ ನೀವು ಜಾಸ್ತಿ ಮಸಾಲೆ ತಿನ್ನೋದಾದ್ರೆ ಇನ್ನು ಜಾಸ್ತಿನೂ ಸಹ ಹಾಕೊಬಹುದು, ಅಥವಾ ಕಡಿಮೆ ತಿನ್ನೋದಾದ್ರೆ ಕಡಿಮೆನೂ ಸಹ ಹಾಕೊಂಡು ನಿಮ್ಗೆ ಯಾವ ತರ ಬೇಕೋ ಆ ತರ ರುಚಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಬಹುದು. ನಾನು ಇದನ್ನ ಮಿಕ್ಸ್ ಮಾಡ್ಕೊಂತ ಹುರಿತಾನೆ 8 ರಿಂದ 10 ನಿಮಿಷ ಕುಕ್ ಮಾಡ್ಕೊಂಡಿದೀನಿ. ಇಲ್ಲ ಅಂದ್ರೆ ಇನ್ನು ಜಾಸ್ತಿ ಕುಕ್ ಮಾಡ್ಬೇಕು ಅಂತ ಇದ್ರೆ ಇನ್ನು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಬಹುದು. ನನಗೆ ಸ್ವಲ್ಪ ಪೀಸಸ್ ಇನ್ನು ದಪ್ಪನೇ ಕಾಣಿಸ್ತಾ ಇತ್ತು. ಅದ್ರಿಂದ ನಾನೇನ್ ಮಾಡಿದೆ, ಫೋರ್ಕ್ ನ ತಗೊಂಡು ಇನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇನ್ನು ಸ್ಮಾಲ್ ಪೀಸಸ್ ಆಗೋವರೆಗೂ ಎಗ್ ಬುರ್ಜಿ ತರ ಕಾಣೋವರೆಗೂ ಪೀಸಸ್ ನ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ. ಮಿಕ್ಸ್ ಆಗೋದ್ರ ಜೊತೆಗೆ ಇದು ಸ್ವಲ್ಪ ತಣ್ಣಗೂ ಸಹ ಆಗ್ತಾ ಇದೆ. ಈಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಅದನ್ನು ಸಹ ಮಿಕ್ಸ್ ಮಾಡಿ ಇದು ಕಂಪ್ಲೀಟ್ಲಿ ತಣ್ಣಗಾಗೋಕೆ ಬಿಟ್ಬಿಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಫಿಲ್ಲಿಂಗ್ ರೆಡಿ ಆಗಿದೆ. ಇದನ್ನ ನೀವು ನೆಂಚ್ಕೊಳ್ಳೋಕ್ಕೂ ಸಹ ಯೂಸ್ ಮಾಡ್ಬೋದು. ಪರಾಟನೇ ಮಾಡ್ಬೇಕು ಅಂತ ಏನಿಲ್ಲ, ಸೈಡ್ ಡಿಶ್ ಆಗು ಸಹ ಯೂಸ್ ಮಾಡ್ಬೋದು. ಈಗ ಈ ಫಿಲ್ಲಿಂಗ್ ಕೂಲ್ ಆಗೋ ಅಷ್ಟರಲ್ಲಿ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಈ ಹಿಟ್ಟನ್ನ ಮಾಡ್ಕೊಳಕ್ಕೆ ನಾನಿಲ್ಲಿ 1 ಕಪ್ ಗೋಧಿ ಹಿಟ್ಟು ಮತ್ತೆ 1 ಕಪ್ ಮೈದಾ ಹಿಟ್ಟನ್ನ ತಗೊಂತಾ ಇದ್ದೀನಿ. ಆಮೇಲೆ ಉಪ್ಪು ಮತ್ತೆ ಸ್ವಲ್ಪ ಎಣ್ಣೆನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮನೇಲಿ ಉಳ್ದಿರೋ ಹಳೆ ಚಪಾತಿ ಹಿಟ್ಟೆ ಇದ್ರೆ ಅದನ್ನು ಸಹ ಯೂಸ್ ಮಾಡ್ಕೊಬಹುದು. ಫ್ರೆಶ್ ಆಗೇ ಮಾಡ್ಬೇಕು ಅಂತ ಏನಿಲ್ಲ. ಈಗ ಈ ತರ ಎಲ್ಲ ಮಿಕ್ಸ್ ಆದ್ಮೇಲೆ ನೀರನ್ನ ಹಾಕೋಬೇಕು. ನಿಮಗೆ ನೀರ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬಹುದು. ಅಪ್ರಾಕ್ಸಿಮೇಟ್ಲಿ ಇದಕ್ಕೆ 3/4 ಕಪ್ ಅಷ್ಟು ನೀರ್ ಬೇಕಾಗುತ್ತೆ. ನೀರನ್ನ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕು, ಒಟ್ಟಿಗೆ ಹಾಕ್ಬಾರ್ದು. ಈ ಹಿಟ್ಟನ್ನ ನೀವು ಬೇಕಾದ್ರೆ ಬರೀ ಮೈದಾ ಹಿಟ್ಟನ್ನ ಹಾಕೊಂಡು ಸಹ ಮಾಡ್ಬೋದು, ಅಥವಾ ಬರೀ ಗೋಧಿ ಹಿಟ್ಟನ್ನಲ್ಲೂ ಸಹ ಮಾಡ್ಬೋದು. ನಿಮ್ಗೆ ಯಾವ ತರ ಟೇಸ್ಟ್ ಇಷ್ಟನೋ ಆ ತರ ಮಾಡ್ಬೋದು. ಈ ತರ ಹಿಟ್ಟನ್ನ ಚೆನ್ನಾಗಿ ಮಿದ್ದಿಸ್ಕೊಬೇಕು. ನೋಡಿ ಈ ಹಿಟ್ಟು ಚಪಾತಿ ಅಥವಾ ಪೂರಿ ಹಿಟ್ಟನ್ ತರ ಕಾಣಿಸ್ತಾ ಇದೆ. ಈ ತರ ರೆಡಿ ಆದ್ಮೇಲೆ ಇದಕ್ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ಬೇಕು. 10 ರಿಂದ 15 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. 15 ನಿಮಿಷ ಆದ್ಮೇಲೆ ಹಿಟ್ಟು ಸಖತ್ ಸಾಫ್ಟ್ ಆಗಿ ಈ ತರ ಕಾಣಿಸುತ್ತೆ. ಇದನ್ನ ಮತ್ತೆ ನಾವು ಚೆನ್ನಾಗಿ ನಾದಿಸ್ಕೊಬೇಕು. ಈ ತರ ಚೆನ್ನಾಗಿ ನಾದಿಸ್ಕೊಂಡಾದ್ಮೇಲೆ ಇದನ್ನ ಡಿವೈಡ್ ಮಾಡ್ಕೊಬೇಕು. ನಿಮ್ಗೆ ಎಷ್ಟು ಪೀಸ್ ಬೇಕೋ ಅಷ್ಟು, ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು, ಎಷ್ಟು ಚಿಕ್ಕ ಸೈಜ್ ಬೇಕೋ ಅಷ್ಟು ಸೈಜ್ ಅಲ್ಲಿ ನೀವು ಹಿಟ್ಟನ್ನ ಡಿವೈಡ್ ಮಾಡ್ಕೊಬಹುದು. ಈ ತರ ಎಲ್ಲ ಡಿವೈಡ್ ಮಾಡ್ಕೊಂಡಾದ್ಮೇಲೆ ಇದನ್ನ ನಾವು ಈ ತರ ಸ್ಮೂತ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಬೇಕು. ಈ ತರ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇದನ್ನ ಕವರ್ ಮಾಡಿ ಇಡೋದು ಒಳ್ಳೇದು. ಈಗ ಫಿಲ್ಲಿಂಗ್ ನೋಡಿ ಈ ತರ ಫುಲ್ ತಣ್ಣಗಾಗಿ ರೆಡಿ ಆಗಿದೆ. ಈಗ ಪರಾಟ ಲಟ್ಸೋದಕ್ಕೆ ಶುರು ಮಾಡೋಣ. ಈಗ ಪರಾಟ ಲಟ್ಸೋದಕ್ಕೂ ಮುಂಚೆ ಸ್ವಲ್ಪ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡಿದೀನಿ. ಇದನ್ನ ನಾವು ಇವಾಗ 5 ರಿಂದ 6 ಇಂಚಿನಷ್ಟು ಸರ್ಕಲ್ ನ ಮಾಡ್ಕೋಬೇಕು. ಈ ತರ ಲಟ್ಟಿಸಾದ್ಮೇಲೆ ಇದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಫಿಲ್ಲಿಂಗ್ ಅನ್ನ ಹಾಕ್ತಾ ಇದ್ದೀನಿ. ನಿಮಗ್ ಬೇಕಾದ್ರೆ ಇನ್ನು ಸ್ವಲ್ಪ ಜಾಸ್ತಿ ಇಡ್ಸಿದ್ರೆ ಜಾಸ್ತಿ, ಕಡಿಮೆ ಇಡ್ಸಿದ್ರೆ ಕಡಿಮೆನೂ ಸಹ ಹಾಕಿ ಈ ತರ ಎಡ್ಜಸ್ ನೆಲ್ಲ ಮಧ್ಯಕ್ಕೆ ತಂದು ಚೆನ್ನಾಗಿ ಸೀಲ್ ಮಾಡಿ ಪ್ರೆಸ್ ಮಾಡ್ಬೇಕು. ಫಿಲ್ಲಿಂಗ್ ತುಂಬಾ ಜಾಸ್ತಿ ಆದ್ರೆ ಲಟ್ಟಿಸುವಾಗ ಪರಾಟ ಒಡೆದೋಗುತ್ತೆ, ಅಥವಾ ತುಂಬಾನೇ ಕಡಿಮೆನೂ ಆದ್ರೂ ಟೇಸ್ಟ್ ಸಿಗೋದಿಲ್ಲ. ಅದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ನೋಡ್ಕೊಂಡು ನೀವು ಫಿಲ್ ಮಾಡ್ಬೇಕು. ನಾನೀಗ ಇನ್ನೊಂದು ಪರಾಟನು ಸಹ ಅದೇ ತರ ರೆಡಿ ಮಾಡ್ಕೊಂಡು ಇಡ್ತಾ ಇದ್ದೀನಿ. ಈ ಪರಾಟ ಮೊಸರು ಜೊತೆಗೆ ತುಂಬಾನೇ ಚೆನ್ನಾಗಿ ಹೋಗುತ್ತೆ. ನಿಮ್ಗೆ ಇನ್ನೂ ಸ್ಟ್ರಾಂಗ್ ಆಗಿರ್ಬೇಕು, ಟೇಸ್ಟಿ ಆಗಿರ್ಬೇಕು ಅನ್ಸಿದ್ರೆ ಇದನ್ನ ನಾವು ಮಿಂಟ್ ಯೋಗರ್ಟ್ ಜೊತೆಗೆ ಸಹ ತಿನ್ಬೋದು. ಮತ್ತೆ ಈ ಪರಾಟನ ಫ್ರಿಡ್ಜ್ ಅಲ್ಲಿ 1 ವಾರದ ಗಟ್ಲೆ ಇಟ್ಕೊಂಡು ಯಾವಾಗ ಬೇಕೋ ಅವಾಗ ಬಿಸಿ ಮಾಡ್ಕೊಂಡು ತಿನ್ಬಹುದು. ಈಗ ಇದನ್ನ ನಾನು ದೊಡ್ಡದಾಗಿ ಲಟ್ಟಿಸ್ಕೊಂತಾ ಇದ್ದೀನಿ. ನಿಮ್ಗೆ ಎಷ್ಟು ತೆಳ್ಳಗ್ ಬೇಕೋ ಅಷ್ಟನ್ನ ನೋಡ್ಕೊಂಡು ನೀವು ಲಟ್ಟಿಸ್ಕೋಬಹುದು. ಆದ್ರೆ ಹುಷಾರಾಗಿ
ಲಟ್ಟಿಸ್ಬೇಕು, ಯಾಕಂದ್ರೆ ಇದು ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ್ಲೂ ಸಹ ನಿಮ್ಗೆ ಅದೆಲ್ಲ ಒಡೆದೋಗಿ ಆಚೆಗೆ ಬಂದಿರೋ ತರ ಕಾಣಿಸುತ್ತೆ, ಬಟ್ ಬಂದಿಲ್ಲ, ಅದು ಹಾಗೆ ಕಾಣುತ್ತೆ, ಎಲ್ಲ ಒಳಗಡೆನೆ ಇದೆ. ಸ್ಟಫಿಂಗು ಬಿಸಿ ಇರಬಾರ್ದು ಮತ್ತೆ ನೀರ್ ತರ ಇರ್ಬೋದು, ಅದೇ ಇದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು. ಇಲ್ಲ ಅಂದ್ರೆ ನಿಮ್ಗೆ ಈ ತರ ಸ್ಮೂತ್ ಆಗಿ ಲಟ್ಟಿಸೋದಕ್ಕೆ ಆಗೋದಿಲ್ಲ, ಒಡೆದೋಗೋದು, ತುಂಬಾ ಮೆಸ್ಸಿ ವರ್ಕ್ ಅದು. ನೀರಿನ ಅಂಶ ಜಾಸ್ತಿ ಇದ್ದಷ್ಟು ಕೆಟ್ಟೋಗೋ ಚಾನ್ಸಸ್ ಅಷ್ಟೇ ಬೇಗ ಇರುತ್ತೆ. ನೋಡಿ, ಈ ತರ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ನಾವ್ ಇದನ್ನ ಬೇಯಿಸ್ಕೊಬೇಕು. ನಾನ್ ಸ್ಟಿಕ್ ತವಾ ಬಿಸಿ ಮಾಡ್ಕೊಂಡಿದೀನಿ. ಇದ್ರ ಮೇಲೆ ನಾನು ಲಟ್ಸಿರೋ ಪರಾಟನ ಹಾಕಿ ಬೇಯಿಸ್ತಾ ಇದ್ದೀನಿ. ಒಂದು 30 ಸೆಕೆಂಡ್ಸ್ ಅಷ್ಟು ಪರಾಟನ ಚೆನ್ನಾಗಿ ಬೇಯಿಸ್ಕೊಬೇಕು. ಆಮೇಲೆ ಇದನ್ನ ಫ್ಲಿಪ್ ಮಾಡ್ಬೇಕು. ಫ್ಲಿಪ್ ಮಾಡದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಈ ಸೈಡ್ ಅಲ್ಲಿ ಹಾಕ್ಬೇಕು. ಎಣ್ಣೆನ ಹಾಕದ್ಮೇಲೆ ಇದನ್ನ ಸ್ವಲ್ಪ ಪ್ರೆಸ್ ಮಾಡ್ಕೊಂತ ಬೇಯಿಸ್ಬೇಕು. ಮತ್ತೆ ಇದನ್ನ ಫ್ಲಿಪ್ ಮಾಡ್ಬೇಕು. ಮತ್ತೆ ಆ ಸೈಡ್ಗೂ ಸಹ ಎಣ್ಣೆನ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಬ್ರೌನ್ ಸ್ಪಾಟ್ಸ್ ಬರೋವರೆಗೂ ಬೇಯಿಸ್ಕೊಬೇಕು. ನಿಮ್ಗೆ ಗೊತ್ತಾಗತ್ತೆ, ನೀವು ಮಾಮೂಲಿ ಚಪಾತಿ ಪರಾಟ ಎಲ್ಲ ಬೇಯಿಸೋವಾಗ ಹೇಗ್ ಬೇಯಿಸ್ತಿರೋ ಅದೇ ರೀತಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ, ಈ ತರ ಬ್ರೌನ್ ಸ್ಪಾಟ್ಸ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ನಿಮ್ಗೆ ಎಷ್ಟು ಸರಿ ಬೇಕಾದ್ರೆ ಅಷ್ಟು ಸರಿ ತಿರುಗಿಸಿ ಹಿಂದೆ ಮುಂದೆ ಬೇಯಿಸ್ಬೋದು. ಈ ತರ ಯಮ್ಮಿ ಆಗಿರೋಂತ ಚಿಕನ್ ಪರಾಟ ರೆಡಿ ಆಗಿದೆ. ಇದನ್ನ ನಾನು ಆಗ್ಲೇ ಹೇಳಿ ತರ ಫ್ರಿಡ್ಜ್ ಅಲ್ಲಿ ಇಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಚೆ ತಕೊಂಡು ಬಿಸಿ ಮಾಡ್ಕೊಂಡು ತಿನ್ಬೋದು. ಇದು ಮಿಂಟ್ ಯೋಗರ್ಟ್ ಜೊತೆ ತುಂಬಾನೇ ಚೆನ್ನಾಗಿ ಹೋಗುತ್ತೆ, ಅದನ್ನು ಸಹ ಟ್ರೈ ಮಾಡಿ. ಅಥವಾ ಪ್ಲೇನ್ ಯೋಗರ್ಟ್ ಜೊತೆಗೂ ಸಹ ತಿನ್ಬಹುದು. ಇದೇ ಮೆಥಡ್ ನ ಯಾವ ಫಿಲ್ಲಿಂಗ್ ಬೇಕಾದ್ರೂ ಹಾಕಿ ನೀವು ಪರಾಟನ ಮಾಡ್ಕೊಬಹುದು. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೇನೆ ವಿಡಿಯೋನು ಸಹ ಶೇರ್ ಮಾಡಿ. ಥ್ಯಾಂಕ್ ಯು.